Good morning, everybody, and welcome to the class studio. Today we start our new lesson, Unit 2, Avoid Plastics. Those days we are using plastic very large amount, About this lesson is going on. Okay? Let's see the activity in this lesson. Observe the pictures given below and draw a circle around the picture you would like to choose and say why you have chosen it. ಓಕೆ, ಇಲ್ಲಿ ಕೆಲವೊಂದು ಪಿಕ್ಚರ್ಸ್ ಅನ್ನು ಕೊಡಲಾಗಿದೆ ನೋಡಿ, ಕಾಣ್ತಾ ಇದೆಯಾ? ಎಸ್, ಈ ಪಿಕ್ಚರ್ಸ್ ಅನ್ನ ಕೊಡಲಾಗಿದೆ. ಸೊ ಈ ಪಿಕ್ಚರ್ಸ್ಗೆ ರಿಲೇಟೆಡ್ ಆಗಿ ನೀವು ಏನು ಮಾಡಬೇಕು, ನಿಮಗೆ ಯಾವುದು ಇಷ್ಟನೋ ಆ ಪಿಕ್ಚರನ್ನು ರೌಂಡ್ ಅಪ್ ಮಾಡಬೇಕು. ಹಾಗೆಯೇ ರೌಂಡ್ ಅಪ್ ಮಾಡಿದ ನಂತರ ಯು ಹ್ಯಾವ್ ಟು ಚೂಸ್ ಫಸ್ಟ್ ಆ್ಯಂಡ್ ಸೇ ವೈ ಯು ಹ್ಯಾವ್ ಚೂಸನ್ ಇಟ್. ನೀವು ಇದನ್ನು ಯಾಕೆ ಚೂಸ್ ಮಾಡಿದ್ದೀರಾ ಅಂತ ಹೇಳಿ ಅದನ್ನು ಹೇಳಬೇಕಾಗಿದೆ, ಕಾರಣನ. ವೈ ಯು ಆರ್ ಚೂಸನ್ ದಿಸ್. ಓಕೆ, ಫಸ್ಟ್ ಐ ಸೆಲೆಕ್ಟ್ ದ ಪಿಕ್ಚರ್ಸ್ ಆ್ಯಂಡ್ ರೌಂಡ್ ಅಪ್ ದಿಸ್ ಫಾರ್ ಯು. ಎಸ್, I have to select earthen pot. First I select this, okay? Then leaf plate and cloth bag. Okay? In the next plastic plates, no, I have to choose banana leaves and jute mat. Here in this picture I am selecting earthen pot, leaf plate, cloth bag, banana leaves and jute mat. Okay children, these are all made from raw materials, natural raw materials. That's why we chosen this. Okay, ಇವೆಲ್ಲ ಕಚ್ಚಾ ಸಾಮಗ್ರಿಗಳಿಂದ ಮಾಡಲ್ಪಟ್ಟಿವೆ. ಆ್ಯಂಡ್ ದೀಸ್ ಆರ್ ಆಲ್ ಬಯೋಡಿಗ್ರೇಡೇಬಲ್. ಓಕೆ, ಬಯೋಡಿಗ್ರೇಡೇಬಲ್ ಮೀನ್ಸ್ ಇವು ಭೂಮಿಯಲ್ಲಿ ಕೊಳೆಯುವಂತಹವು. ಏನಾಗುತ್ತೆ, ಇವೆಲ್ಲ ಡಿಕಂಪೋಸ್ ಆಗುತ್ತೆ. ಡಿಕಂಪೋಸ್ ಮೀನ್ಸ್ ಭೂಮಿಯಲ್ಲಿ ಬೆರೆತಾಗ ಇವೆಲ್ಲ ಕೊಳೆತು ಹೋಗುತ್ತೆ, ಮಣ್ಣಿನಲ್ಲಿ ಬೆರೆತು ಮಣ್ಣಾಗುತ್ತೆ. ಆವಾಗ ಇದರಿಂದ ಏನು ತೊಂದರೆ ಇರಲ್ಲ. ವೆನ್ ವಿ ಯೂಸ್ ದ ಪ್ಲಾಸ್ಟಿಕ್, then it is not biodegradable and not decomposable. Understand children? That's why we use the natural raw materials. Okay, let's continue our lesson. Okay, second activity we see clay pots have been used for centuries. Discuss how they are made. Write what else can be made with clay. ಕ್ಲೇ ಪಾಟ್ಸ್ ಅಂದರೆ ಮಣ್ಣಿನ ಮಡಿಕೆಗಳು. ನಾವು ಹಲವಾರು ವರ್ಷಗಳಿಂದ ಅಥವಾ ಶತಮಾನಗಳಿಂದ ಮಣ್ಣಿನ ಮಡಿಕೆಗಳನ್ನು ಬಳಸ್ತೀವಿ ಅಲ್ವಾ? ಸೊ ಬಳಸ್ತಾ ಹೋಗ್ತಾ ಇದ್ದೀವಿ. ಹಾಗೇನೆ ನಾವಿವತ್ತು ಆ ಮಣ್ಣಿನ ಮಡಿಕೆಗಳು ಅಥವಾ ಅವುಗಳನ್ನು ಬಳಸೋದ್ರ ಜೊತೆಗೆ ಇನ್ನು ಏನೇನು ವಸ್ತುಗಳನ್ನು ಮಾಡಬಹುದು ಮತ್ತು ಬಳಸಬಹುದು ಅನ್ನೋದನ್ನ ಡಿಸ್ಕಸ್ ಮಾಡಬೇಕಾಗಿದೆ. ಓಕೆ, ನೀವು ಒಂದೊಂದಾಗಿ ನಂಗೆ ಹೇಳ್ತಾ ಬನ್ನಿ. ಓಕೆ ಓಕೆ, ವಿ ಸಿ ಫಸ್ಟ್ ಒನ್, ಐಡಲ್ಸ್ ಅಂದರೆ ಮೂರ್ತಿಗಳು. ಮಣ್ಣಿನಿಂದ ಮಾಡಿದಂತಹ ಮೂರ್ತಿಗಳು ಮಾಡ್ತೀವಿ ಅಲ್ವಾ? ದೇವರ ವಿಗ್ರಹಗಳನ್ನು ತಯಾರಿಸ್ತಾರೆ, ಹಲವಾರು ಮೂರ್ತಿಗಳನ್ನು ಕೂಡ ಮಾಡ್ತಾರೆ. ನೆಕ್ಸ್ಟ್ ಬಿ, ಯುಟೆನ್ಸಿಲ್ ಅಂದರೆ ಪಾತ್ರೆಗಳು. ಮಣ್ಣಿನಿಂದ ಹಲವಾರು ರೀತಿಯ ಪಾತ್ರೆಗಳನ್ನ, ಲೋಟಗಳನ್ನ ಹಾಗೂ ಕಪ್, ಸಾಸರ್ ತರ ಬೇರೆ ಬೇರೆ ಪಾಟ್ಸ್, ಈ ತರ ಎಲ್ಲ ನಾವೇನ್ ಮಾಡ್ತೀವಿ, ತಯಾರು ಮಾಡ್ತೀವಿ ಮತ್ತು ಅದನ್ನ ಬಳಸ್ತೀವಿ ಕೂಡ. Okay, C. Let's see the C1. Lamps and stoves. ಹಾಗೇನೆ ನಾವೇನ್ ಮಾಡಬಹುದು, ಮಣ್ಣಿನಿಂದ ದೀಪಗಳನ್ನ ಮಾಡಬಹುದು. ದೀಪಗಳ ಜೊತೆಯಲ್ಲಿ ಮಣ್ಣಿನ ಒಲೆಗಳನ್ನು ಕೂಡ ತಯಾರು ಮಾಡ್ತಾರೆ. ಮಣ್ಣಿನ ಒಲೆಗಳನ್ನ ನಿಮ್ಮ ಅಜ್ಜಿ ಅಥವಾ ಅಜ್ಜ ಯಾರಾದ್ರೂ ಇದ್ರೆ ಅವ್ರ ಹತ್ರ ಕೇಳಿ ನೋಡಿ. ಹಿಂದಿನ ಕಾಲದಲ್ಲಿ ಮಣ್ಣಿನ ಒಲೆಗಳನ್ನ ಬಳಸ್ತಾ ಇದ್ರು. ಗ್ಯಾಸ್ ಸ್ಟವ್ಸ್ ಇರ್ಲಿಲ್ಲ, ಆಗ ಹೆಚ್ಚಾಗಿ ಮನೆಗಳಲ್ಲಿ ಮಣ್ಣಿನ ಒಲೆಗಳನ್ನ ಹಾಕ್ತಾ ಇದ್ರು. ಆಗ ರೆಡಿಮೇಡ್ ಆಗಿ ಈ ರೀತಿಯಾಗಿ ಮಣ್ಣಿನ ಒಲೆಗಳನ್ನ ತಯಾರು ಮಾಡಿ ಅದನ್ನ ಮಾರಾಟ ಮಾಡ್ತಾ ಇದ್ರು. ಅರ್ಥ ಆಯ್ತಾ ಮಕ್ಕಳೇ?
ಈಗ ಮುಂದುವರಿಯೋಣ. ಥರ್ಡ್ ಆಕ್ಟಿವಿಟೀಸ್. ಜೂಟ್ ಬ್ಯಾಗ್ಸ್ ಅಂದರೆ ಸೆಣಬಿನ ಚೀಲ ಆರ್ ಮೋರ್ ಇನ್ ಡಿಮ್ಯಾಂಡ್ ನೌ ಇನ್ ಕಂಪ್ಯಾರಿಸನ್ ವಿತ್ ಕ್ಲಾತ್ ಬ್ಯಾಗ್ಸ್. ಡಿಸ್ಕಸ್ ದ ರೀಸನ್ಸ್. ಇಂದು ನಾವು ಹೆಚ್ಚಾಗಿ ಸೆಣಬಿನ ಚೀಲವನ್ನೇ ಬಳಸ್ತಾ ಇದ್ದೀವಿ. ಬಟ್ಟೆಯ ಬ್ಯಾಗ್ಗಳಿಗೆ ಹೋಲಿಸಿದರೆ ಸೆಣಬಿನ ಚೀಲ ಹೆಚ್ಚಾಗಿ ಬಳಕೆ ಆಗ್ತಾ ಇದೆ. ಯಾಕೆ ಅಂತ ಹೇಳಿ ನಾವೀಗ ಡಿಸ್ಕಸ್ ಮಾಡೋಣ. ಓಕೆ, ಡ್ಯೂರೇಬಿಲಿಟಿ. ಬಿಕಾಸ್ ಆಫ್ ಡ್ಯೂರೇಬಿಲಿಟಿ, ಬಾಳಿಕೆ ಬರುತ್ತೆ. ನೋಡಿ, ಜೂಟ್ ಬ್ಯಾಗ್ಸ್ ಆರ್ ಯೂಶುವಲಿ ಮೋರ್ robust and stronger than organic cotton, as cotton is softer and thinner, not really good elements in a sturdy bag. Natural and organic fiber. Jute is actually a completely natural fiber similar to cotton, thus making it biodegradable and compost friendly. ನೋಡಿ, ಕ್ಲಾತ್ ಬ್ಯಾಗ್ಸ್ ಅಲ್ಲಿ ತುಂಬಾ ವೆರೈಟಿಗಳು ಇರುತ್ತೆ. ಅಂದ್ರೆ ಆ ಬ್ಯಾಗ್ಗಳು ಕೆಲವೊಂದು ಎಕೋ ಫ್ರೆಂಡ್ಲಿ ಆಗಿರ್ಬೋದು ಅಥವಾ ಎಕೋ ಫ್ರೆಂಡ್ಲಿ ಆಗದೆ ಇರ್ಬೋದು. ಆದ್ರೆ ಈ ಸೆಣಬಿನ ಚೀಲಗಳು, ಜೂಟ್ ಬ್ಯಾಗ್ಸ್ ಏನಿದೆ, ಈಸ್ ಆರ್ ವೆರಿ ಕಾಂಪೋಸ್ಟ್ ಫ್ರೆಂಡ್ಲಿ. ಅಂದ್ರೆ ಇವೇನಾಗುತ್ತೆ, ಬಯೋಡಿಗ್ರೇಡೇಬಲ್ ಆಗಿರುತ್ತೆ, ಭೂಮಿಯಲ್ಲಿ ಹಾಕಿದಾಗ ಕೊಳೆಯುವಂತಹವಾಗಿರುತ್ತೆ. ಇದರಿಂದ ಪರಿಸರಕ್ಕೆ ಏನೂ ಹಾನಿ ಆಗಲ್ಲ. ಆದ್ರಿಂದ ಹೆಚ್ಚಾಗಿ ನಾವೇನ್ ಮಾಡ್ಬೇಕು, ಸೆಣಬಿನ ಚೀಲವನ್ನ ಬಳಸಬೇಕಾಗಿದೆ. ಅರ್ಥ ಆಯ್ತಾ? ಓಕೆ, let's start our lesson. Avoid plastics. It is time to say no to plastic. ಈಗ ನಾವು ಪ್ಲಾಸ್ಟಿಕ್ಕಿಗೆ ಬೇಡ ಅಂತ ಹೇಳಬೇಕಾಗಿದೆ. ಪ್ಲಾಸ್ಟಿಕ್ ಈಸ್ ನಾಟ್ ಎ ಸ್ಟ್ರೇಂಜ್ ಪ್ರಾಡಕ್ಟ್ ಟು ಎನಿವನ್. It is everywhere in the present world and it has become a part of our life. ಪ್ಲಾಸ್ಟಿಕ್ ಎಲ್ಲರಿಗೂ ಏನು ಹೊಸತೇನಲ್ಲ ಅಲ್ವಾ? ಇಟ್ಸ್ ನಾಟ್ ಎ ಸ್ಟ್ರೇಂಜ್ ಪ್ರಾಡಕ್ಟ್ because we are all use this in our every work in our life. ನಮ್ಮ ಒಂದು ಜೀವನದ ಪ್ರತಿಯೊಂದು ಹಂತದಲ್ಲಿ, ಪ್ರತಿಯೊಂದು ಕೆಲಸದಲ್ಲಿಯೂ ನಾವೇನ್ ಮಾಡ್ತಾ ಇದೀವಿ, ಇವತ್ತು ಪ್ಲಾಸ್ಟಿಕ್ ಅನ್ನ ಬಳಸ್ತಾ ಇದೀವಿ. ಇಟ್ ಇಸ್ ಎವ್ರಿವೇರ್ ಪ್ರೆಸೆಂಟ್ ಇನ್ ದ ವರ್ಲ್ಡ್ ಅಂಡ್ ಪಾರ್ಟ್ ಆಫ್ ಅವರ್ ಲೈಫ್. ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಆಗ್ಬಿಟ್ಟಿದೆ ಇದು. ಸೊ ಅಲೆಕ್ಸಾಂಡರ್ ಪಾರ್ಕಸ್ ಕ್ರಿಯೇಟೆಡ್ ದ ಫಸ್ಟ್ ಮ್ಯಾನ್ ಮೇಡ್ ಪ್ಲಾಸ್ಟಿಕ್. ಈ ಪ್ಲಾಸ್ಟಿಕ್ ಅನ್ನ ಕಂಡುಹಿಡಿದವ್ರು ಯಾರಪ್ಪ ಅಂದ್ರೆ ಅಲೆಕ್ಸಾಂಡರ್ ಪಾರ್ಕಸ್. He demonstrated it in an international exhibition in London. ನೋಡಿ, ಲಂಡನ್ ನಲ್ಲಿ ನಡೆದಂತಹ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ನಲ್ಲಿ ಇವನು ಈ ಪ್ಲಾಸ್ಟಿಕ್ ಅನ್ನ ಡೆಮಾನ್ಸ್ಟ್ರೇಟ್ ಮಾಡ್ತಾನೆ. He named it as a parksine. ಇದಕ್ಕೆ ಒಂದು ಹೆಸರನ್ನು ಕೊಡ್ತಾನೆ, ಪಾರ್ಕೆಸಿನ್ ಅಥವಾ ಪಾರ್ಕ್ಸೈನ್ ಅಂತ ಹೇಳಿ. ಓಕೆ, ಲೆಟ್ಸ್ ಸಿ, ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಕೆಲವೊಂದು ಕ್ವಶನ್ಸ್ ಅನ್ನ ಕೊಡಲಾಗಿದೆ ಇಲ್ಲಿ ರಿಲೇಟೆಡ್ ಟು ಫಸ್ಟ್ ಪ್ಯಾರಾಗ್ರಾಫ್. ಯು ಹ್ಯಾವ್ ಟು ಆನ್ಸರ್ ಮೀ. Okay children, let's see the answer to the following questions. First one, who invented plastic? Plastic ಅನ್ನ ಯಾರು ಕಂಡುಹಿಡಿದ್ರು? ಅಲೆಕ್ಸಾಂಡರ್ ಪಾರ್ಕಸ್. Okay, next, second one, what did he name it? ಅದಕ್ಕೆ ಅವನು ಏನು ಹೆಸರಿಟ್ಟ? He named it as parksine. Okay, ನೋಡಿ ಇಲ್ಲೇ ಇದೆ ಅಲ್ವಾ ಈ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ. ಸೊ ನೀವು ಅದನ್ನ ಓದ್ಕೋಬೇಕು, ಆಗ ನಿಮಗೆ ಇದಕ್ಕೆ ಆನ್ಸರ್ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಲೆಟ್ಸ್ ಕಂಟಿನ್ಯೂ ಅವರ್ ನೆಕ್ಸ್ಟ್ ಪ್ಯಾರಾಗ್ರಾಫ್. ದ ಕಾಮನ್ ಅಂಡ್ ವೈಡ್ ಯೂಸ್ ಆಫ್ ಪ್ಲಾಸ್ಟಿಕ್ ಈಸ್ ಮೇನ್ಲಿ ಬಿಕಾಸ್ ಇಟ್ ಈಸ್ ಇನ್ಎಕ್ಸ್ಪೆನ್ಸಿವ್, ಇಟ್ ಈಸ್ ಲಾಂಗ್ ಲಾಸ್ಟಿಂಗ್ ಅಂಡ್ ಇಟ್ ಈಸ್ ಈಸಿ ಟು ಮೇಕ್. ನೋಡಿ, ಸಾಮಾನ್ಯವಾಗಿ ಇವತ್ತು ಪ್ಲಾಸ್ಟಿಕ್ ಅನ್ನ ಹೆಚ್ಚಾಗಿ ಬಳಸಲಾಗ್ತಾ ಇದೆ. ಯಾಕಪ್ಪ ಅಂದ್ರೆ ಇಟ್ ಈಸ್ ಇನ್ಎಕ್ಸ್ಪೆನ್ಸಿವ್. ಇದು ದುಬಾರಿ ಅಲ್ಲ, ಈಸಿಲಿ ಅವೈಲೇಬಲ್, ತುಂಬಾ ಸರಳವಾಗಿ ಸುಲಭವಾಗಿ ಎಲ್ಲರ ಕೈಗೂ ಸಿಗ್ತಾ ಇದೆ ಕಡಿಮೆ ದುಡ್ಡಿನಲ್ಲಿ ಅಲ್ವಾ. ಸೊ ಇಟ್ ಈಸ್ ಲಾಂಗ್ ಲಾಸ್ಟಿಂಗ್, ಹಾಗೆ ಇದು ಬಾಳಿಕೆ ಕೂಡ ಬರ್ತಾ ಇದೆ ಮತ್ತು ಇದನ್ನ ಮಾಡೋದು ಕೂಡ ಅಷ್ಟೇ ಸುಲಭ ಇದೆ. ಆದ್ರಿಂದ ಜನ ಏನ್ ಮಾಡ್ತಾ ಇದ್ದಾರೆ, ಇವತ್ತು ಪ್ಲಾಸ್ಟಿಕ್ ನ ಮತ್ತು ಪ್ಲಾಸ್ಟಿಕ್ ಬ್ಯಾಗ್ ಗಳ ಮೊರೆ ಹೋಗ್ತಾ ಇದ್ದಾರೆ. ದಿಸ್ ಈಸ್ ಅ ಸಬ್ಸ್ಟಾನ್ಸ್ ಕ್ಯಾನ್ ಬಿ ಮೌಲ್ಡೆಡ್ ಇನ್ ಟು ಎನಿ ಫಾರ್ಮ್ ಬೈ ಹೀಟಿಂಗ್ ಅಂಡ್ ಇಟ್ ಕ್ಯಾನ್ ಬಿ ರಿಟೈನ್ಡ್ ಇನ್ ದಟ್ ಪರ್ಟಿಕ್ಯುಲರ್ ಫಾರ್ಮ್ ವೆನ್ ಕೂಲ್ಡ್. ನೋಡಿ, ಪ್ಲಾಸ್ಟಿಕ್ ಮಾಡುವಂತ ವಿಧಾನವನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಇದನ್ನ ಏನ್ ಮಾಡ್ತಾರೆ ಅಂದ್ರೆ, ಇಟ್ ಇಸ್ ಅ ಮೌಲ್ಡೆಡ್ ಸಬ್ಸ್ಟಾನ್ಸ್. ಇದನ್ನ ತಯಾರು ಮಾಡುವಾಗ ಏನ್ ಮಾಡ್ತಾರೆ ಅಂದ್ರೆ, ಇದನ್ನ ಮೌಲ್ಡ್ಗಳನ್ನ ಮಾಡಿಕೊಂಡು, ಸೊ ಈ ಪ್ಲಾಸ್ಟಿಕ್ ಅನ್ನ ಬಿಸಿ ಮಾಡೋದ್ರ ಮೂಲಕ, ಹೀಟ್ ಮಾಡೋ ಮೂಲಕ ಆ ಮೌಲ್ಡ್ಗಳಲ್ಲಿ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಮಾಡಿಬಿಟ್ಟು ಏನ್ ಮಾಡ್ತಾರೆ, ಅದನ್ನ ತಣ್ಣಗಾದ್ಮೇಲೆ ಅದೇ ಆಕಾರವನ್ನ ಆ ಪ್ಲಾಸ್ಟಿಕ್ ಕೊಡ್ತಾ ಇದೆ. ಸೊ ಎಲ್ಲಾ ರೀತಿಯಿಂದಲೂ ಪ್ಲಾಸ್ಟಿಕ್ ಅನ್ನ ನಾವು
ಬಳಕೆ ಮಾಡಬಹುದಾದ್ರಿಂದ ಇದು ಏನಾಗಿದೆ, ಇವತ್ತು ಎಲ್ಲರ ಒಂದು ಜೀವನದಲ್ಲಿ ಒಂದು ಅವಿಭಾಜ್ಯ ಅಂಗವಾಗಿ ಪ್ರತಿಯೊಂದು ವಸ್ತುವಿನಲ್ಲೂ ಸೇರ್ಕೊಂಡ್ಬಿಟ್ಟಿದೆ. ಇಟ್ ಕ್ಯಾನ್ ಬಿ ಮೇಡ್ into thin and light material which is now widely used to make hard and disposable carry bags or packing materials. ಈ ಪ್ಲಾಸ್ಟಿಕ್ ಅನ್ನ ನಾವು ಯಾವುದೇ ಒಂದು ರೂಪ ಆದ್ರೂ ಕೊಡಬಹುದಾಗಿದೆ. ಅದನ್ನ ದಪ್ಪ ಬೇಕಾದ್ರೂ ಮಾಡಬಹುದು ಅಥವಾ ತೆಳು ಆದ್ರೂ ಮಾಡಬಹುದು. ಹೀಗಾಗಿ ಪ್ಲಾಸ್ಟಿಕ್ ಕವರ್ನಿಂದ ಹಿಡಿದು ಪ್ಲಾಸ್ಟಿಕ್ ಬಾಟಲ್ಗಳು ಅಥವಾ ಪ್ಲಾಸ್ಟಿಕ್ ಬಾಕ್ಸ್ಗಳು, ಪ್ರತಿಯೊಂದು ಆಟಿಕೆಗಳು, ಎಲ್ಲಾ ವಸ್ತುಗಳಲ್ಲೂ ಇವತ್ತೇನ್ ಮಾಡ್ತಾ ಇದೀವಿ, ಈ ಪ್ಲಾಸ್ಟಿಕ್ ಅನ್ನ ಬಳಸ್ತಾ ಇದೀವಿ. ಅವು ಕ್ಯಾರಿ ಬ್ಯಾಗ್ಸ್ ಆಗಿರ್ಬೋದು ಅಥವಾ ಪ್ಯಾಕಿಂಗ್ ಮೆಟೀರಿಯಲ್ಸ್ ಆಗಿರ್ಬೋದು. ಆದರೆ ಇವನ್ನ ಡಿಸ್ಪೋಸ್ ಮಾಡೋದು ಮಾತ್ರ ಬಹಳ ಕಷ್ಟ ಇದೆ. ಓಕೆ ಚಿಲ್ಡ್ರನ್, ಲೆಟ್ಸ್ ಸಿ ದ ಮೀನಿಂಗ್ಸ್ ಆಫ್ ದಿಸ್ ವರ್ಡ್ಸ್. ಮೌಲ್ಡ್ ಅಂದ್ರೆ ಗಿವ್ ಎ ಶೇಪ್ ಟು, ಒಂದು ರೂಪ ನೀಡುವಂಥದ್ದು. ಮೌಲ್ಡ್ ಅಂದ್ರೆ ಅದಕ್ಕೆ ಒಂದು ರೂಪ ನೀಡುವಂಥದ್ದು ವಸ್ತುಗಳಿಗೆ. ಡಿಸ್ಪೋಸಿಬಲ್ ಮೀನ್ ಟು ಬಿ ಯೂಸ್ಡ್ ಒನ್ಸ್ ಅಂಡ್ ಥ್ರೋನ್. ಡಿಸ್ಪೋಸಿಬಲ್ ಅಂದ್ರೆ ನಾವು ಯಾವ್ದಾದ್ರು ಒಂದು ವಸ್ತುವನ್ನ ಒಂದ್ಸಲ ಯೂಸ್ ಮಾಡಿ ಆನಂತರ ಅದನ್ನ ಬಿಸಾಡ್ಬಿಡ್ಬೋದು. ಹಾಗಾಗಿ ಕ್ಯಾರಿ ಬ್ಯಾಗ್ಸ್ ಅನ್ನ ಏನ್ ಮಾಡ್ತಾರೆ, ಎಲ್ ಬೇಕಂದ್ರಲ್ಲಿ ಬಿಸಾಕಿ ಬಿಡ್ತಾ ಇರ್ತಾರೆ ಅಲ್ವಾ. ಯೂಸ್ ಮಾಡ್ತಾ ಇರ್ತಾರೆ ಒನ್ಸ್, ಮತ್ತೆ ಅದನ್ನ ಥ್ರೋ ಮಾಡ್ಬಿಡ್ತಾರೆ. ಈ ರೀತಿಯಾಗಿ ನಡೀತಾ ಇರುತ್ತೆ. ಓಕೆ ಚಿಲ್ಡ್ರನ್, ಲೆಟ್ಸ್ ಕಂಟಿನ್ಯೂ ದ ಥರ್ಡ್ ಪ್ಯಾರಾಗ್ರಾಫ್. ದೀಸ್ ಕ್ವಾಲಿಟೀಸ್ ಕಾಸ್ ಥ್ರೀಟ್ ಟು ದ ಎನ್ವಿರಾನ್ಮೆಂಟ್. ಈ ಒಂದು ಏನು ಅವ್ರ ಕೆಲಸ ನಡೀತಾ ಇದೆ ಪರಿಸರದಲ್ಲಿ, ಇದರಿಂದಾಗಿ ಏನಾಗುತ್ತೆ ಅಂದ್ರೆ ಪರಿಸರಕ್ಕೆ, ಎನ್ವಿರಾನ್ಮೆಂಟ್ಗೆ ತುಂಬಾ ಹಾನಿ ಉಂಟಾಗ್ತಾ ಇದೆ. ಆಸ್ ಇಟ್ ಈಸ್ ಚೀಪ್ ಅಂಡ್ ಈಸಿಲಿ ಅವೈಲೇಬಲ್, ಪೀಪಲ್ ಡಿಸ್ಪೋಸ್ ಪ್ಲಾಸ್ಟಿಕ್ ಎವ್ರಿವೇರ್. ತುಂಬಾ ಕಡಿಮೆ ಬೆಲೆಗೆ ಸಿಗ್ತಾ ಇರೋದ್ರಿಂದ ಏನ್ ಮಾಡ್ತಾರೆ ಜನ, ಅದನ್ನ ತಗೊಳ್ತಾರೆ, ಎಲ್ ಬೇಕಂದ್ರಲ್ಲಿ ಎಸೀತಾರೆ. ಪ್ಲಾಸ್ಟಿಕ್ ಸ್ಟೇಸ್ ಆನ್ ದ ಅರ್ತ್ ಸರ್ಫೇಸ್ ಫಾರ್ ಮೆನಿ ಸೆಂಚುರೀಸ್ ಆಸ್ ಇಟ್ ಈಸ್ ಲಾಂಗ್ ಲಾಸ್ಟಿಂಗ್ ಅಂಡ್ ಇಟ್ ಈಸ್ ಇಂಪಾಸಿಬಲ್ ಟು ಡಿಕಂಪೋಸ್. ಓಕೆ, ಅದ್ರ ಬಗ್ಗೆ ಒಂದು ವಿಡಿಯೋವನ್ನ ನಾವೀಗ ನೋಡ್ಕೊಂಬರೋಣ ಮಕ್ಕಳೇ. ನಾವು ನಮ್ಮ ದಿನನಿತ್ಯದ ಹಲವಾರು ಕಾರ್ಯಗಳಲ್ಲಿ ಪ್ಲಾಸ್ಟಿಕ್ ಅನ್ನು ಬಳಸುತ್ತೇವೆ. ಇವು ನಮ್ಮ ಜೀವನಕ್ಕೆ ಎಷ್ಟು ಸಹಕಾರಿಯೋ ಅಷ್ಟೇ ಹಾನಿಕಾರಕ ಕೂಡ. ಮನುಷ್ಯರು ಇಂದು ತಾವು ಬಳಸಿದಂತಹ ಪ್ಲಾಸ್ಟಿಕ್ ಚೀಲಗಳನ್ನು, ಬಾಟಲ್ಗಳನ್ನು ಹಾಗೂ ಇವುಗಳನ್ನೆಲ್ಲ ಎಲ್ಲಿ ಬೇಕಲ್ಲಿ ಎಸೆಯೋದರ ಮೂಲಕ ಪರಿಸರ ಮಾಲಿನ್ಯಕ್ಕೂ ಕಾರಣರಾಗಿದ್ದಾರೆ. ಹಾಗೇನೆ ಹಸುಗಳು ತಾವು ತಿನ್ನುವ ಆಹಾರದೊಂದಿಗೆ ಈ ಪ್ಲಾಸ್ಟಿಕ್ ಅನ್ನು ಕೂಡ ತಿಂದು ಬಿಡುತ್ತವೆ. ಹೀಗೆ ಒಂದು ಹಸುವಿನಲ್ಲಿ 35 kg ಪ್ಲಾಸ್ಟಿಕ್ ದೊರೆತಿದೆ. ಈ ಪ್ಲಾಸ್ಟಿಕ್ ಅನ್ನು ಕ್ರೂಡ್ ಆಯಿಲ್ ಮತ್ತು ನ್ಯಾಚುರಲ್ ಗ್ಲಾಸ್ ನಿಂದ ತಯಾರಿಸುತ್ತಾರೆ. ಇವು ಪಾಲಿಮರ್ಸ್ ಗಳನ್ನ ಪಾಲಿಥೀಲಿನ್ ಗಳನ್ನಾಗಿ ಮಾಡಿ ನಂತರ ಪ್ಲಾಸ್ಟಿಕ್ ಅನ್ನ ತಯಾರಿಸಲಾಗುತ್ತದೆ. ಇವು ಮೀಥೇನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನ ವಾತಾವರಣಕ್ಕೆ ಬಿಡುಗಡೆ ಮಾಡುತ್ತವೆ. ಇದು 500 ವರ್ಷಗಳವರೆಗೂ ಹೊಳೆಯುವುದಿಲ್ಲ. 40% ಪ್ಲಾಸ್ಟಿಕ್ ರೀಸೈಕಲ್ ಆದರೆ ಬಾಕಿ 60% ಪ್ಲಾಸ್ಟಿಕ್ ಅನ್ನು ಎಲ್ಲಿ ಬೇಕಂದ್ರಲ್ಲಿ ಎಸೆಯಲಾಗುತ್ತದೆ. ಹಾಗೆ ಸಮುದ್ರದಲ್ಲೂ ಕೂಡ ಇದನ್ನು ಎಸೆಯಲಾಗುತ್ತದೆ. 6 ಮಿಲಿಯನ್ನಷ್ಟು ಪ್ಲಾಸ್ಟಿಕ್ ಸಮುದ್ರ ಸೇರುತ್ತದೆ. 2018ರಲ್ಲಿ ಇಂಡೋನೇಷ್ಯಾದಲ್ಲಿ ದೊಡ್ಡ ವೇಲ್ ಭೂಮಿಯ ಬಳಿ ಸಿಕ್ಕಿದಾಗ ಅದರ ಹೊಟ್ಟೆಯಲ್ಲಿ ಸುಮಾರು 40 kg ಪ್ಲಾಸ್ಟಿಕ್ ದೊರೆತಿತ್ತು. ಈ ಪ್ಲಾಸ್ಟಿಕ್ ಸೂರ್ಯನ UV ರೇಸ್ಗಳಿಂದ ವಿಭಜನೆ ಹೊಂದಿ ಆ ಕಣಗಳನ್ನು ಅಂದ್ರೆ ಸಣ್ಣ ಸಣ್ಣ ಕಣಗಳಾಗಿ ಅವು ಏನಾಗುತ್ತೆ, ಸಮುದ್ರದ ಪ್ರಾಣಿಗಳು ಅವುಗಳನ್ನ ತಿಂತಾ ಹೋಗ್ತವೆ. ಅದನ್ನ ಮತ್ತೊಂದು ಮೀನು ತಿನ್ನುತ್ತೆ. ಆ ಮೀನನ್ನ ಮನುಷ್ಯರು ತಿಂತೇವೆ. ಇದರಿಂದಾಗಿ ಈ ರೀತಿ ಒಂದು ಆಹಾರ ಸರಪಳಿಯ ಮೂಲಕ ಮನುಷ್ಯರನ್ನ ಹೊಟ್ಟೆಯನ್ನು ಸೇರಿ ಹಾನಿ ಉಂಟು ಮಾಡುತ್ತದೆ. ಆದ್ದರಿಂದ ಪ್ಲಾಸ್ಟಿಕ್ ಬ್ಯಾನ್ ಮಾಡುವುದು ಬಹಳ ಮುಖ್ಯ. ನಾನ್ ಮೀನ್ಸ್ ನಾಟ್ ಕೇಪಬಲ್ ಆಫ್ ಬೀಯಿಂಗ್ ಬಯೋಡಿಗ್ರೇಡೇಬಲ್ ಅಂದ್ರೆ ಡಿಕಂಪೋಸ್ಡ್, ಕೊಳೆಯುವಂತಹವು. ಎನಾರ್ಮಸ್ ವೆರಿ ಲಾರ್ಜ್, ಹ್ಯೂಜ್ ತುಂಬಾ ದೊಡ್ಡದಾದ ಅಥವಾ ಅಗಾಧ ಅಂತ ಹೇಳ್ಬೋದು. ಹಜಾರ್ಡ್ಸ್ ರಿಸ್ಕಿ, ಡೇಂಜರಸ್ ಅಂದ್ರೆ ಅಪಾಯಕಾರಿಯಾದಂಥದ್ದು. ಮೈಗ್ರೇಷನ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಅಂದ್ರೆ ವಲಸೆ ಹೋಗುವುದನ್ನ ಇಲ್ಲಿ ಮೈಗ್ರೇಷನ್ ಅಂತ ಹೇಳಲಾಗಿದೆ. ಲೆಟ್ಸ್ ಕಂಟಿನ್ಯೂ. ಇಟ್ ಅಲ್ಟಿಮೇಟ್ಲಿ ಕಾಸಸ್ ಎನಾರ್ಮಸ್ ಎನ್ವಿರಾನ್ಮೆಂಟಲ್ ಹಜಾರ್ಡ್ಸ್. ಇದರಿಂದ ಅಗಾಧವಾದ ಪರಿಸರ ಹಾನಿ ಉಂಟಾಗುತ್ತೆ. ಡ್ಯೂ ಟು ಮೈಗ್ರೇಷನ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಈಸ್ ಹೈಲಿ ಕಾನ್ಸಂಟ್ರೇಟೆಡ್ ಇನ್ ಬಿಗ್ ಸಿಟೀಸ್. ನೋಡಿ, ವಲಸೆ ಹೋಗೋದ್ರಿಂದ ಅಂದ್ರೆ ಜನ ಏನ್ ಮಾಡ್ತಾರೆ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತಾ ಇರ್ತಾರೆ. ಮೈಗ್ರೇಷನ್ ಅಲ್ವಾ, ವಲಸೆ ಹೋಗ್ತಾ ಇರ್ತಾರೆ. ಹಾಗಾಗಿ ಈ ಪ್ಲಾಸ್ಟಿಕ್ ಬಳಕೆ ಕೂಡ ಅಷ್ಟೇ ಹೆಚ್ಚಾಗುತ್ತೆ. ಅದ್ರ ಜೊತೆಗೆ ಈ ಪ್ಲಾಸ್ಟಿಕ್ ಅನ್ನ ಎಸಾಡೋದ್ರಿಂದ ಏನಾಗುತ್ತೆ, ಪ್ಲಾಸ್ಟಿಕ್ ಪೊಲ್ಯೂಷನ್ ಕೂಡ ಅಷ್ಟೇ ಉಂಟಾಗ್ತಾ ಇದೆ. ಓಕೆ, ವೆನ್ ದೀಸ್ ಆರ್ ಥ್ರೋನ್ ಆಫ್ಟರ್ ಯೂಸ್
they remain in the soil in the same form as they are non-biodegradable. ನಾವು ಒಂದು ಸಲ ಪ್ಲಾಸ್ಟಿಕನ್ನು ಬಳಸಿ ಎಸೆದ ನಂತರ ನಾವು ಯಾವ ರೀತಿಯಲ್ಲಿ ಎಸ್ತಿರ್ತೀವೋ ಅದು ಅದೇ ರೀತಿಯಲ್ಲಿ ಇರುತ್ತೆ. ಅಂದರೆ ಅದು ಕೊಳೆಯುವುದಿಲ್ಲ, ಅದು ಹೇಗಿರುತ್ತೋ ಹಾಗೆ ಇರುತ್ತೆ. ಮತ್ತು ನಾನ್ ಬಯೋಡಿಗ್ರೇಡೇಬಲ್, ಇದನ್ನ ನಾವು ನಶಿಸೋದಕ್ಕೆ ಸಾಧ್ಯ ಇಲ್ಲ, ಇದು ಭೂಮಿಯ ಮಣ್ಣಿನಲ್ಲಿ ಬೆರೆತು ಹೋಗಲ್ಲ ಅಂತ ಹೇಳ್ತಾ ಇದ್ದೀವಿ. ಓಕೆ, ಲೆಟ್ಸ್ ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. Why do people dispose plastic everywhere? The plastic is very cheap and easily available. So people dispose plastic everywhere. Okay, children. Let's see the next question. Give reason for plastic pollution. Plastic pollution ಆಗೋದಕ್ಕೆ ಕಾರಣಗಳು ಏನು? Answer is, today we widely use plastic and the dispose of plastic is also more. It says on the earth's surface for many centuries it is impossible to decompose. Third one, where is plastic pollution seen more? ಎಲ್ಲಿ plastic pollution ಹೆಚ್ಚಾಗುತ್ತೆ? Answer is, the plastic pollution is more and highly concentrated in big cities. Where does the plastic so disposed remain? Answer is, the thrown out plastic remains in the soil in the same form as they are non-biodegradable. Okay, let's continue the lesson. Plastic causes serious damage to the environment at every stage of its production or even in its disposal. ನೋಡಿ, ಪ್ಲಾಸ್ಟಿಕ್ ಬರೀ ತಯಾರಾದ್ಮೇಲೆ ಎಸೆಯೋದ್ರಿಂದ ಅಷ್ಟೇ ಅಲ್ಲ, ಇದನ್ನ ತಯಾರು ಮಾಡುವಾಗ, ಯಾವಾಗ ಇದನ್ನ ತಯಾರು ಮಾಡ್ತೀವಿ ಅವಾಗ ಪ್ರೊಡಕ್ಷನ್ ಮಾಡುವಾಗ ಕೂಡ ಅಷ್ಟೇ ಇದರಿಂದ ಪರಿಸರ ಹಾನಿ ಆಗುತ್ತೆ. ಓಕೆ, ಇಟ್ ಇಸ್ ಅ ವೆರಿ ಸೀರಿಯಸ್ ಡ್ಯಾಮೇಜ್. ಪರಿಸರಕ್ಕೆ ತುಂಬಾ ಒಂದು ಹಾನಿಯನ್ನ ಇದು ಉಂಟು ಮಾಡ್ತಾ ಇದೆ. ಟು ರೆಡ್ಯೂಸ್ ದ ರಿಸ್ಕ್ಸ್ ಇನ್ವಾಲ್ವ್ಡ್ ಇನ್ ಪ್ಲಾಸ್ಟಿಕ್, ದ ಯೂಸೇಜ್ ಶುಡ್ ಬಿ ಮಿನಿಮೈಸ್ಡ್ ವಿಚ್ ಕ್ಯಾನ್ ರಿಸಲ್ಟ್ ಇನ್ ಪ್ರೊಡಕ್ಷನ್. ಆದ್ರಿಂದ ನಾವು ಈ ಎಲ್ಲ ಒಂದು ಹಾನಿಯನ್ನ ನಾವು ತಡಿಬೇಕು ಅಂದ್ರೆ ಏನ್ ಮಾಡ್ಬೇಕಾಗಿದೆ? ಇದರಿಂದ ಏನಾಗುತ್ತೆ, ಜಾಗತಿಕ ತಾಪಮಾನ ಕೂಡ ಹೆಚ್ಚಾಗುತ್ತೆ ಅಲ್ವಾ? ಸೊ ಗ್ಲೋಬಲ್ ವಾರ್ಮಿಂಗ್ ಅನ್ನೋಂಥದ್ದು ಉಂಟಾಗುತ್ತೆ. ಸೊ ಅದರಿಂದ ಇಡೀ ಒಂದು ಪ್ರಪಂಚಕ್ಕೆ ಅಥವಾ ಪೂರ್ತಿ ಎನ್ವಿರಾನ್ಮೆಂಟ್ಗೆ ಇದರಿಂದ ಹಾನಿ ಇದೆ. ಆದ್ರಿಂದ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಈ ಒಂದು ಪ್ಲಾಸ್ಟಿಕ್ ಬಳಕೆಯನ್ನೇ ನಿಷೇಧಿಸಬೇಕು, ಜೊತೆಯಲ್ಲಿ ಇದರ ಒಂದು ಉತ್ಪಾದನೆಯನ್ನು ಏನ್ ಮಾಡಬೇಕು, ಕಡಿಮೆ ಮಾಡಬೇಕು. ಪ್ರೊಡಕ್ಷನ್ ಮೀನ್ಸ್ ಉತ್ಪಾದನೆ. The chemical that is used in the production of plastics is toxic and can cause serious damage to all living beings. ಇದರಲ್ಲಿ ಬಳಸಲಾಗುವಂತಹ ಟಾಕ್ಸಿಕ್ ಅನ್ನುವಂತಹ ಪದಾರ್ಥ ಏನಿದೆ ಇದು ಇಡೀ ಒಂದು ಜೀವ ಸಂಕುಲಕ್ಕೆ ಹಾನಿಯನ್ನ ಉಂಟು ಮಾಡುತ್ತದೆ. Okay children, let's see the meanings of this. Toxic, poisonous, ವಿಷಯುಕ್ತ ಅಥವಾ ವಿಷಕಾರಿ. Recycling, convert waste to reusable material, ಪುನರ್ಬಳಕೆ ಮಾಡುವಂಥದ್ದು. ಗ್ಲೋಬಲ್ ವಾರ್ಮಿಂಗ್, ದ ಇನ್ಕ್ರೀಸ್ ಇನ್ ಟೆಂಪರೇಚರ್ ಆಫ್ ಅರ್ತ್ಸ್ ಅಟ್ಮಾಸ್ಫಿಯರ್, ಅಂದ್ರೆ ಜಾಗತಿಕ ತಾಪಮಾನ ಏರಿಕೆ ಅಂತ ಹೇಳ್ಬಹುದು. ಈವನ್ ರೀಸೈಕ್ಲಿಂಗ್ ಆಫ್ ಪ್ಲಾಸ್ಟಿಕ್ ಕಾಸಸ್ ಪ್ರಾಬ್ಲಮ್ಸ್. ಅಷ್ಟೇ ಅಲ್ಲ, ಇದನ್ನ ಪುನರ್ಬಳಕೆ ಮಾಡುವಾಗ ಕೂಡ ತುಂಬಾ ತೊಂದರೆಗಳು ಉಂಟಾಗುತ್ತೆ. ದ ವರ್ಸ್ಟ್ ಥಿಂಗ್ ಈಸ್ ದಟ್ ರೀಸೈಕ್ಲಿಂಗ್ degrades the quality of the plastic and demands the production of more plastic to make an original product. ನೋಡಿ, ಇದನ್ನ ಯಾವಾಗ ರೀಸೈಕಲ್ ಮಾಡಕ್ಕೆ ಹೋಗ್ತಾರೋ ಆವಾಗ ಅದರ ಕ್ವಾಲಿಟಿ, ಪ್ಲಾಸ್ಟಿಕ್ಕಿನ ಕ್ವಾಲಿಟಿ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಹಾಗೇನೆ ಅದು ಪೇಪರ್ ಏನಾಗುತ್ತೆ, ಪ್ಲಾಸ್ಟಿಕ್ ಮತ್ತೆ ಒಂದ್ಸಲ ನಾವು ಬಳಕೆ ಮಾಡಿ ಯೂಸ್ ಮಾಡಿ ಮತ್ತೆ ರೀಸೈಕಲ್ ಮಾಡೋದನ್ನ ನಾವು ಮತ್ತೆ ಪುನಃ ಬಳಸೋದಿಕ್ಕೆ ಬರೋದಿಲ್ಲ. A single plastic sheet can take about 1000 years to rot. Okay? ಕೇವಲ ಒಂದು ಸಿಂಗಲ್ ಪ್ಲಾಸ್ಟಿಕ್ ಶೀಟ್ ಕೊಳೆಯುವುದಕ್ಕೆ ಸಾವಿರಾರು ವರ್ಷಗಳೇ ಬೇಕಂತೆ. ಇಟ್ ಆಲ್ಸೋ ಹ್ಯಾಸ್ ಬ್ಯಾಡ್ ಇಂಪ್ಯಾಕ್ಟ್ ಆನ್ ದ ಫುಡ್ ಚೈನ್. ಅಷ್ಟೇ ಅಲ್ಲ, ಇದು ನಮ್ಮ ಆಹಾರ ಸರಪಳಿ ಮೇಲೆ ಕೂಡ ಪ್ರಭಾವವನ್ನ ಬೀರುತ್ತೆ. ಇದನ್ನ ನಾನು ನನ್ನ ಒಂದು ವಿಡಿಯೋದಲ್ಲಿ ಕೂಡ ತೋರಿಸಿದ್ದೀನಿ, ಸಣ್ಣ ಕ್ಲಿಪ್ಪಿನಲ್ಲಿ. Plastic is
ಒನ್ ಆಫ್ ದ ಕಾಸಸ್ ಫಾರ್ ಗ್ಲೋಬಲ್ ವಾರ್ಮಿಂಗ್. ಈ ಒಂದು ಪ್ಲಾಸ್ಟಿಕ್ ಏನಿದೆ ಇದು ಜಾಗತಿಕ ತಾಪಮಾನ ಏರಿಕೆಗೆ ಒಂದು ಪ್ರಮುಖ ಕಾರಣವಾಗಿದೆ. ಲೆಟ್ಸ್ ಚೆಕ್ ಅವರ್ ಅಂಡರ್ಸ್ಟ್ಯಾಂಡಿಂಗ್. ಹೌ ಡಸ್ ಪ್ಲಾಸ್ಟಿಕ್ ಕಾಸ್ ಪೊಲ್ಯೂಷನ್ ಅಟ್ ಎವ್ರಿ ಸ್ಟೇಜ್ of its production? The answer is manufacturing of plastic is poisonous. It can cause serious damage to all the living beings. Recycling of plastic degrades the quality of plastic. Like this, every stage of its production it causes pollution. Second one. How long can plastic take to decompose? Answer is a single plastic sheet can be take about 1000 years to rot. ಉಳಿಯುವುದಕ್ಕೆ ಇದು ಸಾವಿರಾರು ವರ್ಷಗಳಷ್ಟು ಕಾಲವನ್ನು ತೆಗೆದುಕೊಳ್ಳುತ್ತದೆ. How does it have a bad impact on the earth? ಭೂಮಿಯ ಮೇಲೆ ಇದು ಯಾವ ರೀತಿಯಾಗಿ ಕೆಟ್ಟ ಪರಿಣಾಮವನ್ನು ಬೀರ್ತಾ ಇದೆ ಪ್ಲಾಸ್ಟಿಕ್ ಅನ್ನೋದನ್ನ ನೋಡೋಣ. The answer is the plastic had bad impact on the food chain. It is one of the important causes for global warming. Okay, let's continue the lesson, children. Rivers have become the main dumping ground for plastics, which pollute water, marine life, and also the air that we breathe. ನದಿಗಳು ಏನಾಗಿದೆ ಇವತ್ತು ಮೇನ್ ಡಂಪಿಂಗ್ ಗ್ರೌಂಡ್ ಆಗಿದೆ. ಪ್ಲಾಸ್ಟಿಕ್ ಅನ್ನು ತಗೊಂಡು ಹೋಗಿ ಏನ್ ಮಾಡ್ತಾ ಇದ್ದಾರೆ, ನದಿಗಳಲ್ಲಿ, ಕೆರೆಗಳಲ್ಲಿ ಅಲ್ಲಿ ಇಲ್ಲಿ ಎಸಾಡೋದ್ರ ಮೂಲಕ ಏನಾಗಿದೆ ಇವತ್ತು ಅದೊಂದು ಡಂಪಿಂಗ್ ಗ್ರೌಂಡ್ ಆದಂಗೆ ಆಗ್ಬಿಟ್ಟಿದೆ. ಹಾಗಾಗಿ ಈ ನೀರೆಲ್ಲ ಏನಾಗುತ್ತೆ, ಮಲಿನ ಆಗುತ್ತೆ, ಕಲುಷಿತವಾಗುತ್ತೆ. ಮತ್ತು ಇದರಿಂದ ಮರೀನ್ ಲೈಫ್ ಅಂದ್ರೆ ಸಮುದ್ರ ಜೀವಿಗಳಿಗೂ ಕೂಡ ಏನಾಗುತ್ತೆ, ಹಾನಿ ಆಗುತ್ತೆ. ನೀರಿನಲ್ಲಿ ವಾಸಿಸುವಂತಹ ಜೀವಿಗಳಿಗೂ ಕೂಡ ಬಹಳಷ್ಟು ಹಾನಿ ಆಗುತ್ತೆ. ಅಂಡ್ ಆಲ್ಸೋ ದ ಏರ್ ದಟ್ ವಿ ಬ್ರೀತ್, ನಾವು ಉಸಿರಾಡುವಂತಹ ಗಾಳಿಯಲ್ಲೂ ಕೂಡ ಇದು ಬೆರೆತು ಏನಾಗುತ್ತೆ, ಮನುಷ್ಯರಿಗೂ ಕೂಡ ಉಸಿರಾಡೋದಕ್ಕೆ ಒಂದು ಗಾಳಿ ಕೂಡ ಕಲುಷಿತವಾದಂತದ್ದೇ ಸಿಗುವಂತ ಪರಿಸ್ಥಿತಿ ಇದೆ. ಹೆಚ್ಚಾಗಿ ಪ್ಲಾಸ್ಟಿಕ್ ಬಳಕೆ ಮಾಡೋದ್ರಿಂದ ಎಷ್ಟು ಹಾನಿ ಇದೆ ಅನ್ನೋದನ್ನ ನೋಡ್ತಾ ಇದ್ದೀರಲ್ಲ. ಓಕೆ, ಲೆಟ್ಸ್ ಕಂಟಿನ್ಯೂ. Many are being profited by plastic. Those who get profit from plastics are trying to dispute the harm that it causes. ಬಹಳಷ್ಟು ಜನರಿಗೆ ಈ ಪ್ಲಾಸ್ಟಿಕ್ನಿಂದ ಬಹಳಷ್ಟು ಏನಾಗ್ತಿದೆ, ಲಾಭ ಆಗ್ತಾ ಇದೆ ಅಂದ್ರೆ ತಯಾರು ಮಾಡ್ತಾ ಇದಾರಲ್ವಾ ಅವರಿಗೆ. ಅದಕ್ಕೆ ಅವ್ರೇನ್ ಮಾಡ್ತಾರೆ, ಇದರಿಂದ ಆಗುವಂತ ಹಾನಿಯನ್ನ ಜನರಿಗೆ ತಲುಪಬಾರ್ದು, ಇದು ಗೊತ್ತಾಗಬಾರ್ದು ಅನ್ನೋ ರೀತಿಯಲ್ಲಿ ಮುಚ್ಚೋಳೋದಕ್ಕೆ ಪ್ರಯತ್ನ ಕೂಡ ಮಾಡಬಹುದು. You can't completely stop the use of plastic but can definitely minimize its production. ನಾವು ಪ್ಲಾಸ್ಟಿಕ್ ಅನ್ನು ಸಂಪೂರ್ಣವಾಗಿ ಬಳಸೋದನ್ನ ನಿಲ್ಸೋದಕ್ಕೆ ಸಾಧ್ಯ ಇಲ್ಲ, ಆದ್ರೆ ಇದರ ಪ್ರೊಡಕ್ಷನ್ ಅನ್ನ ಮಿನಿಮೈಸ್ ಅಂದ್ರೆ ಬಹಳ ಕಡಿಮೆ ಮಾಡಿದಾಗ ಆದಷ್ಟು ನಾವು ಪ್ಲಾಸ್ಟಿಕ್ಗೆ ಪೂರಕವಾದಂತ ವಸ್ತುಗಳನ್ನು ಬಳಸೋದ್ರ ಮೂಲಕ ಇದರ ಒಂದು ಉತ್ಪಾದನೆಯನ್ನು ಕೂಡ ಕಡಿಮೆ ಮಾಡಬಹುದು. ಫಾರ್ ಎ ಹೆಲ್ದಿ ಫ್ಯೂಚರ್ ದ ಯೂಸ್ ಆಫ್ ಪ್ಲಾಸ್ಟಿಕ್ ಶುಡ್ ಬಿ ಮಿನಿಮೈಸ್ಡ್ ಅಟ್ ಎನಿ ಕಾಸ್ಟ್. ನಾವು ನಮ್ಮ ಒಂದು ಆರೋಗ್ಯಯುತ ಜೀವನಕ್ಕಾಗಿ, ಉತ್ತಮ ಭವಿಷ್ಯಕ್ಕಾಗಿ ಏನ್ ಮಾಡ್ಬೇಕಾಗಿದೆ ಅಂದ್ರೆ ಈ ಪ್ಲಾಸ್ಟಿಕ್ ಬಳಕೆಯನ್ನ ಬಹಳ ಕಡಿಮೆ ಮಾಡಬೇಕಾಗಿದೆ. ಹಾಗಾಗಿ ಹೆಚ್ಚಿನದಾಗಿ ಏನ್ ಮಾಡ್ಬೇಕು, ನಾವು ಹಿಂದಿನ ಕಾಲದಲ್ಲಿ ಹೇಗೆ ಬಳಸ್ತಾ ಇದ್ರಲ್ಲ, ಬಾಳೆ ಎಲೆಗಳು ಅಥವಾ ಬಟ್ಟೆಯ ಬ್ಯಾಗ್ಗಳು, ಕೈ ಚೀಲಗಳು, ಓಕೆ, ಲೆದರ್ ಅನ್ನ ಯೂಸ್ ಮಾಡ್ತಾ ಇರ್ಲಿಲ್ಲ, ಆಗ ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡ್ತಾ ಇರ್ಲಿಲ್ಲ. ಮಣ್ಣಿನ ಮಡಿಕೆಗಳು, ಪಾತ್ರೆಗಳು, ಅದರಿಂದನೇ ತಯಾರು ಮಾಡಿದಂತಹ ಲೋಟಗಳು, ಬೊಟ್ಟಲುಗಳು, ಇವನ್ನೆಲ್ಲ ಯೂಸ್ ಮಾಡ್ತಾ ಇದ್ರು ಅಲ್ವಾ. ನೀರು ಕುಳಿಲಿಕ್ಕೂ ಕೂಡ ಮಣ್ಣಿನ ಒಂದು ದೊಡ್ಡ ಪಾತ್ರೆ ಇರ್ತಾ ಇದ್ರು, ಅದರಲ್ಲಿ ನೀರು ತಂಪಾಗಿರ್ತಾ ಇತ್ತು, ಫ್ರಿಡ್ಜ್ ತರ ವರ್ಕ್ ಮಾಡ್ತಾ ಇತ್ತು. ಸೊ ಈ ರೀತಿಯಾಗಿ ನಾವು ಬಳಸೋದ್ರಿಂದ ಏನ್ ಮಾಡ್ಬೋದು, ಪ್ಲಾಸ್ಟಿಕ್ ಬಳಕೆಯನ್ನು ಬಹಳ ಕಡಿಮೆ ಮಾಡಬಹುದು ಮತ್ತು ಉತ್ತಮವಾದ ವಾತಾವರಣವನ್ನು ನಾವು ನಿರ್ಮಾಣ ಮಾಡಬಹುದು ಅಂತ ಹೇಳ್ತಾ ಈ ಒಂದು ಲೆಸನ್ ಅನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು.